ಇವರೇ ನೋಡಿ ಈ ಸಂಚಿಕೆಯ ಸ್ಮಾರ್ಟ್ ಅತ್ತೆ ಮತ್ತು ಸ್ಮಾರ್ಟ್ ಸೊಸೆ. ವೀಕ್ಷಕರೇ ನಮಸ್ಕಾರ. ದೂರದರ್ಶನ ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ಮಾರ್ಟ್ ಸೊಸೆಂದಿರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸೊ ನಾನೀಗ ಇರುವಂಥದ್ದು ಮೈಸೂರಿನ ರಾಮಕೃಷ್ಣ ನಗರದಲ್ಲಿ. ಸೊ ಅತ್ತೆ ಸೊಸೆ ಕಾಯ್ತಾ ಇದ್ದಾರೆ, ಭರ್ಜರಿಯಾಗಿ ರೆಡಿ ಆಗಿದ್ದಾರೆ. ಒಳಗೆ ಹೋಗೋಣ. ಮಾತು, ಮಾಹಿತಿ, ಹಾಡು ಎಲ್ಲವೂ ಇದೆ. ಬಿಂದಾಸಾಗಿ ಎಂಜಾಯ್ ಮಾಡ್ಬೋದು. ಆ ಒಂದು ವಿಶೇಷ ಸಂಚಿಕೆ ನಾನು ಮಾಡ್ತಿದ್ದೀನಿ. ಸೊ ಬೆಲ್ ಮಾಡ್ತಾ ಇದ್ದೀನಿ. ಈಗ ಅತ್ತೆ ಸೊಸೆನ ಕರೆಯೋಣ. ನಮಸ್ಕಾರ. ಯಾ ಎಸ್, ಥ್ಯಾಂಕ್ ಯು ಮೇಡಮ್. ವೀಕ್ಷಕರೇ ಏನೇ ಹೇಳಿ, ಮನೆ ಮಂದಿ ಎಲ್ಲ ಖುಷಿಯಾಗಿ ಕೂಡು ಕುಟುಂಬದಿಂದ ವೆಲ್ಕಮ್ ಮಾಡೋದಿದೆಯಲ್ಲ, ವಾವ್ ಅಂತ ಅನ್ಸುತ್ತೆ. ಅತ್ತೆ ಸೊಸೆ ರೆಡಿ ಆಗಿದ್ದಾರೆ. ನಾನು ಹೇಳಿದ್ನಲ್ವಾ, ರೇಷ್ಮೆ ಸೀರೆ ಉಟ್ಕೊಂಡಿರೋರು ಕಾಯ್ತಾ ಇದ್ದಾರೆ ಅಂತ. ಅತ್ತೆ ಏನೋ ರಾಮ ಗ್ರೀನ್ ಕಲರ್ ಉಟ್ಕೊಂಡು ಜೋರಾಗಿ ಜೋಶಾಗಿ ಕೂತಿದ್ದಾರೆ. ಸೊ ಅತ್ತೆನ ವೆಲ್ಕಮ್ ಮಾಡೋಣ. ಸೊ ಶ್ರೀಮತಿ ಲಲಿತಾ ಶಂಕರ್ ಅವರು, ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಹಾಗೇನೆ ನನ್ನ ಎಡಭಾಗದಲ್ಲಿ ಸೊಸೆ ಕೂತಿದ್ದಾರೆ. ಅವರು ಕೂಡ ರೆಡ್ ಕಲರ್ ಫುಲ್ ಅಟ್ರಾಕ್ಟ್ ಮಾಡೋಂಥ ಕಲರ್ ಕೂತಿದ್ದಾರೆ. ಶ್ರೀಮತಿ ಪುಷ್ಪಲತಾ ಅವರು, ಮೇಡಮ್ ನಮಸ್ಕಾರ ಸರ್, ಸ್ವಾಗತ ಕಾರ್ಯಕ್ರಮಕ್ಕೆ. ನಮಸ್ಕಾರ. ಹೇಳಿ, ನಿಮ್ಮ ಸೀರೆ ಬಗ್ಗೆ ಎಷ್ಟು ವರ್ಷ ಆಯಿತು, ಯಾವಾಗ ತಗೊಂಡಿದ್ದು? 2004ರಲ್ಲಿ ನಮ್ಮ ಯಜಮಾನ್ರು ತಂದುಕೊಟ್ಟಿದ್ದು. ಅದು ಹೇಗೆ ಅಂತಂದರೆ 4 ವರ್ಷಕ್ಕೊಂದ್ಸರಿ ನನ್ನ ಬರ್ತ್ಡೇ ಬರೋದು. ಅಂದರೆ ಲೀಪ್ ಇಯರು ನಂದು. ಆವಾಗ ಏನು 4 ವರ್ಷಕ್ಕೊಂದ್ಸಲಿ ನನಗೆ ಮೈಸೂರು ಸಿಲ್ಕ್ ಸೀರೆನೇ ತಂದುಕೊಡ್ತಾ ಇದ್ದಾರೆ. ಪ್ರತಿ ಬರ್ಡೇಗೂ ಫಿಕ್ಸ್? ಹೌದು, ಮೈಸೂರು ಸಿಲ್ಕ್ ಸೀರೆ ಅಂತ. ಹೌದು, ತಂದುಕೊಡ್ತಾ ಇದ್ರು. ಫೈನ್. ಸಂಗೀತ, ನಿಮ್ಮ ಪರಿಚಯ? ನನ್ನ ಪರಿಚಯ ಅಂದರೆ, ನನ್ನ ಹೆಸರು ಲಲಿತಾ ಶಂಕರ್ ಅಂತ. ನಾನು ಹುಟ್ಟಿದ್ದೆಲ್ಲ ನಂಜನಗೂಡಿನಲ್ಲಿ. ಆಮೇಲೆ 1968ರಲ್ಲಿ ನಮ್ಮದು ಮ್ಯಾರೇಜ್ ಆಯಿತು. ಮೈಸೂರಿಗೆ ನಮ್ಮ ಯಜಮಾನ್ರ ಹೆಸರು ಗೌರಿಶಂಕರ್ ಅಂತ ಅವರು. ಅಲ್ಲಿಂದ ನಮ್ಮ ಜೀವನ ಶುರು ಆಯಿತು. ಮತ್ತು ಜೀವನ ಶುರುವಾಗಿ ಒಬ್ಬ ಮಗ ಹುಟ್ಟಿದ. ಅಲ್ಲಿಂದ ಬ್ಯಾಂಗ್ಳೂರ್ಗೆ ಹೋದ್ವಿ. ಅಲ್ಲಿ ಬ್ಯಾಂಗ್ಳೂರಿನಲ್ಲಿ ಅವನ ಎಜುಕೇಷನ್ ಎಲ್ಲ, ಮಗನ ಎಜುಕೇಷನ್ ಎಲ್ಲ ಅಲ್ಲಿ ಮುಗಿಸ್ಬಿಟ್ಟು ಅವ್ನು ಕಾಲೇಜ್ ಆಗಿ ಇದು ಮಾಡಿದ್ಮೇಲೆ, ಕೆಲಸಕ್ಕೆ ಸೇರಿದ್ಮೇಲೆ ಮೈಸೂರಿಗೆ ಬಂದ್ವಿ ಮದುವೆ ಮಾಡಬೇಕಂತ. ಇವಾಗ ಇಲ್ಲಿ ಸೆಟ್ಲ್ ಆಗಿದ್ದೀವಿ. ಏನು ಮಾಡ್ತೀರಿ ನೀವು ಫ್ರೀ ಟೈಮ್ ಇದ್ದಾಗ, ಅಥವಾ ನಿಮ್ಮ ಹಾಬೀಸ್ ಅಂತ ಏನಿದೆ? ನಮ್ಮ ಹಾಬೀಸ್ ಅಂತಂದರೆ ಇವಾಗ ಹಾಡು ಹೇಳೋದು, ದೇವಸ್ಥಾನಗಳಿಗೆಲ್ಲ ಹಾಡೋಕ್ಕೆ ಹೋಗ್ತೀವಿ. ಬೇರೆ ಅಂದರೆ ಶ್ರೀಶಕ್ತಿ ಸಂಘ ಅಂತ ಮಾಡಿದ್ದೀನಿ, ಮತ್ತು ಕಿಟಿ ಪಾರ್ಟಿ ಅಂತ ಮಾಡಿದ್ದೀವಿ. ಅದೆಲ್ಲ 20 ವರ್ಷಕ್ಕೆ ಮುಂಚೆನೇ ನಾನೇ ಶುರು ಮಾಡಿದ್ದು. ಕಿಟಿ ಪಾರ್ಟಿನೂ ಅಷ್ಟೇ, ಶ್ರೀ ಸಂಘ ಅನ್ನೋದನ್ನು ನಾನೇ ಶುರು ಮಾಡಿದ್ದೆ. ತುಂಬ ಚೆನ್ನಾಗಿ ನಡೀತಾ ಇದೆ. ಫ್ರೆಂಡ್ಸ್ಗಳು ಒಂದು 15-16 ಜನ ಇದ್ದೀವಿ ನಾವು. ಜೊತೆ ಸೇರಿದಾಗ ಎಲ್ಲರೂ ಪಕ್ಕದ ಮನೆ ಶಾಂತಮ್ಮನ ಗಂಡ ನೆಕ್ಲೆಸ್ ಕೊಡ್ಸಿದ್ರಂತೆ, ನಮಗೆ ಕೊಡ್ಸಿಲ್ಲ ಅಂತ ಜಗಳಗಳಾಗಲ್ಲ? ಇಲ್ಲಪ್ಪ, ಹಂಗೇನಿಲ್ಲ, ನಮ್ಮಲ್ಲಿ ಆ ಥರ ಇಲ್ವೇ ಇಲ್ಲ. ಸೂಪರ್. ಬನ್ನಿ, ಹಾಗೆ ನಿಮ್ಮ ಸೊಸೆ ಪರಿಚಯಕ್ಕೆ. ಸೊಸೆ ಪರಿಚಯ ಮೇಡಮ್ ಹೇಳಿ, ನಿಮ್ಮ ಪರಿಚಯ? ಸರ್, ನನ್ನ ಹೆಸರು ಪುಷ್ಪಲತಾ ಅಂತ. ನಂದು ಹುಲ್ಲಳ್ಳಿ ಹತ್ರ ಸಿರಿವಳ್ಳಿ ಅಂತ ಊರು. ಅಲ್ಲಿಂದ ಮೈಸೂರಿಗೆ ಮದುವೆ ಆದೆ. ನಮ್ಮ ಮದುವೆ ಆಗಿ 26 ಇಯರ್ ಆಯಿತು. ಅಲ್ಲಿಂದ ಹಾಗೆ ನೋಡ್ಕೊಂಡು ಹೋಗ್ತಾ ಇದೆ ಸರ್. ಏನು ಅಂದರೆ ಹವ್ಯಾಸಗಳು ಅಥವಾ? ಹವ್ಯಾಸ ಅಂದರೆ ನಾನು ಅದೇ ಸರ್, ಸ್ಯಾರಿಗೆ ಕುಚ್ಚೆಲ್ಲ ಹಾಕ್ತೀನಿ, ಸೀರೆ ಫಾಲ್ಸ್ ಎಲ್ಲ ಮಾಡ್ತೀನಿ ಫ್ರೀ ಇದ್ದಾಗ. ನಮ್ಮದು ಅದೇ ಕಿಟ್ಟಿ ಪಾರ್ಟಿ ಇದೆ, ಅಲ್ಲಿಗೂ ಹೋಗ್ತೀನಿ ನಾನು. ಇಬ್ಬರದು ಒಂದೇ. ಮತ್ತು ನಾನು ಶ್ರೀಶಕ್ತಿಗೆಲ್ಲ ನಾನು ಜಾಯ್ನ್ ಆಗಿದ್ದೀನಿ, ಹೋಗ್ತಾ ಇರ್ತೀವಿ. ಅಂದರೆ ಕಿಟಿ ಪಾರ್ಟಿ ಹೆಂಗೆ? ಈಗ ಅವ್ರದ್ದೇ ಬೇರೆ ಗ್ರೂಪ್, ನಿಮ್ಮದೇ ಬೇರೆ ಗ್ರೂಪ್ ಅಥವಾ? ಅಂದರೆ ನಾನು ಅವ್ರ ಗ್ರೂಪಲ್ಲೂ ಇದ್ದೀನಿ, ಮತ್ತು ನಮ್ಮದು ಬೇರೆ ಫ್ರೆಂಡ್ಸ್ ಗ್ರೂಪು ಇದೆ ಸರ್, ಅದರಲ್ಲೂ ಜಾಯ್ನ್ ಆಗಿದ್ದೀನಿ ನಾನು. ಅಂತೂ ಪರವಾಗಿಲ್ಲ, ಒಳ್ಳೆ ಚೆನ್ನಾಗಿದೆ, ಜೋರಾಗಿದೆ. ಯಾವುದು ತುಂಬ ಆಕ್ಟಿವ್ ಆಗಿ ಜೋರ ನಡೀತಿರೋದು, ಅತ್ತೆದ ಸೊಸೆ? ಎರಡೂ ನಡೀತಾ ಇದೆ ಸರ್. ನಮ್ಮದು ನಡೀತಾ ಇದೆ, ಫ್ರೆಂಡ್ಸ್ ಗ್ರೂಪು ಚೆನ್ನಾಗಿ ನಡೀತಾ ಇದೆ, ಅವ್ರದ್ದು ಚೆನ್ನಾಗಿ ನಡೀತಾ ಇದೆ. ಒಟ್ಟಿನಲ್ಲಿ ಕಿಟಿ ಪಾರ್ಟಿಯಿಂದ ಏನಾದರೂ ಉಪಯೋಗ ಆಗುತ್ತಾ, ಏನಾದರೂ ಹೆಲ್ಪ್ ಆಗುತ್ತಾ ನಮಗೆ? ಆಗುತ್ತೆ ಸರ್, ಹೋದ್ರೆ ಏನಿಲ್ಲ, ಅಲ್ಲಿ ಮಾತಾಡೋದು ಏನು ಮಾತಾಡ್ತಾರೆ, ಒಡವೆ ನೋಡ್ತಾರೆ, ಸೀರೆ ನೋಡ್ತಾರೆ, ಅದು ಇದನ್ನ ಮಾತ್ರ ಮಾತಾಡ್ತಾರೆ ಹೊರತು ಇನ್ನೇನು ಇರೋದಿಲ್ಲ. ಸಂತೋಷ ಬಿಡಿ. ಮತ್ತೆ ಈ ಗುಸುಗುಸು ಪಿಸು ಪಿಸು ಏನಿಲ್ಲ ತಾನೆ? ಇಲ್ಲ, ನಿಮ್ಮ ಮತ್ತೆ ಹಂಗೆ ಇಲ್ಲ ಆ ಥರದ್ದು ಸದ್ಯಕ್ಕೆ ಏನಿಲ್ಲ. ಸದ್ಯಕ್ಕೆ ಏನಿಲ್ಲ ಅಂದ್ರೆ ಮುಂದೆ ಬರ್ಬೋದು, ಗೊತ್ತಿಲ್ಲ ಸರ್ ಅದು. ಓಕೆ, ಬರೋದು ಬೇಡ. ಫೈನ್. ವೀಕ್ಷಕರೇ, ಪರಿಚಯ ಆಯಿತು ಅತ್ತೆ ಸೊಸೆದು. ಮುಖ್ಯವಾಗಿರೋ ಪ್ರಶ್ನೆಗೆ ಬರೋಣ.
ಸೊ ಮುಖ್ಯವಾಗಿರೋ ಪ್ರಶ್ನೆಗೆ ಅವ್ರು ಹೇಗೆ ಉತ್ತರ ಕೊಡ್ತಾರೆ ಅನ್ನೋದ್ರ ಮೇಲೇ ಅವರ ಒಂದು ಸಂಬಂಧದ ಬಗ್ಗೆ ಇರತಕ್ಕಂಥ ಒಂದು ಕಾಳಜಿ ಅಥವಾ ಅವರು ಹೇಗನ್ನು ಸಮತೋಲನವಾಗಿ ಕಾಪಾಡ್ಕೊಳ್ತಾ ಇದ್ದಾರೆ ಇದೆಲ್ಲವೂ ಗೊತ್ತಾಗ್ತಾ ಹೋಗುತ್ತೆ. ಸೊ ಪ್ರಶ್ನೆ ಏನು ಅಂತ ಹೇಳ್ತೀನಿ. ಈಗ ಏನಾಗುತ್ತೆ, ಅತ್ತೆ ಸೊಸೆ ಅಂತಂದ ಮೇಲೆ ಈಗ ಸೊಸೆ ಗಂಡನ ಜೊತೆಗೆ ಹೊರಗಡೆ ಹೋಗಿರ್ತಾರೆ, ಆಯಿತಾ, ಎಲ್ಲೋ ಹೊರಗಡೆ ಹೋಗಿರ್ತಾರೆ. ಈಗ ಗಂಡನ ಜೊತೆಗೆ ಹೋದಾಗ ನೆಕ್ಲೆಸ್ ತೊಗೋತಾರೋ, ಡ್ರೆಸ್ ತೊಗೋತಾರೋ, ಸೀರೆ ತೊಗೊಂಡಿರ್ತಾರೋ, ಏನೋ ಒಂದು ತೊಗೊಂಡಿರ್ತಾರೆ. ಅದನ್ನು ಅತ್ತೆಗೆ ಹೇಳಿರಲ್ಲ ಅಂತ ಇಟ್ಕೊಳ್ಳಿ. ಅತ್ತೆಗೆ ಏನು ಕೋಪ ಬರುತ್ತೆ ಅಂದರೆ, ನೋಡ್ದಾ ಮೊನ್ನೆ ನೆಕ್ಲೆಸ್ ತೊಗೊಂಡಿದ್ದಾಳೆ, ನನಗೆ ಹೇಳೇ ಇಲ್ಲ ಅಂತೇಳಿ ಅತ್ತೆ ಊರ ಮಂದಿಗೆಲ್ಲ ಹೇಳ್ಕೊಂಬಂದಿರ್ತಾರೆ. ಮೊನ್ನೆ ಒಂದು ಸಣ್ಣ ಡ್ರೆಸ್ ತೊಗೊಂಡಿದ್ದಾರೆ, ಆ ಮಾತು ಹೇಳಿಲ್ಲ ಅಂತ ಅತ್ತೆ ಅನ್ಕೋತಿರ್ತಾರೆ. ಅದೇನು ಕೇಸ್ ಅತ್ತೆ ತೊಗೊಂಡ್ಬಿಟ್ರೆ ಸೊಸೆನೂ ಹಂಗೆ ಕ್ವಶನ್ ಮಾಡ್ತಾರೆ. ಓ ನಮ್ಮ ಅತ್ತೆ ನನಗೆ ಕೇಳ್ತಾಳೆ, ಅತ್ತೆ ಮೊನ್ನೆ ಮಾವನ ಜೊತೆ ಹೋಗ್ಬಿಟ್ಟು 3 ತೊಲೆ ಬಂಗಾರ ತೊಗೊಂಡಿದ್ದಾರೆ, ಒಂದು ಮಾತಾದರೂ ಹೇಳಿದ್ರಾ ಅಂತ ಸೊಸೆನೂ ಶುರು ಮಾಡ್ತಾರೆ. ಅಂದರೆ ಈ ನನಗೆ ಹೇಳಿಲ್ಲ ನನಗೆ ಹೇಳಬೇಕಿತ್ತು ಅನ್ನೋ ಗೊಂದಲಗಳು, ವಿಷಯಗಳು, ಜಗಳ ಆಗ್ತಾ 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 ಏನಾಗುತ್ತೆ, ದೊಡ್ಡದೊಂದು ಕಲಹನೇ ಆಗೋಗ್ಬಿಡುತ್ತೆ. ಸೊ ಇದು ಎಷ್ಟರ ಮಟ್ಟಿಗೆ ಸರಿ ಅಂತೀರಿ, ಅಥವಾ ನಿಮ್ಮ ದೃಷ್ಟಿಕೋನದಲ್ಲಿ ಈ ಹೇಳಬೇಕು ಹೇಳಬಾರ್ದು ಅನ್ನೋ ವಿಷಯಕ್ಕೆ ತಾವೇನು ಹೇಳ್ತೀರಿ? ಅದು ಮಾಮೂಲಿ ಇದ್ದೇ ಇರುತ್ತೆ ಸರ್ ಎಲ್ಲರ ಮನೆಯಲ್ಲೂ. ಆದರೆ ಹೇಳ್ದಿದ್ದಾಗ ಒಂದು ಸ್ವಲ್ಪ ಬೇಜಾರಾಗುತ್ತೆ ನೋಡಿದಾಗ. ಆವಾಗ ಮನ್ಸಿಗೆ ಬರುತ್ತೆ, ನೋಡಿದೆ ನೀವು ಹೇಳಿದೆ ತೊಗೊಂಡು ಮಾಡ್ಕೊತಾರೆ, ನಮ್ಗೆ ವಿಷಯನೇ ತಿಳಿಸೋದಿಲ್ಲ ಅನ್ನೋದು ಬೇಜಾರಾಗುತ್ತೆ. ಆದಾಗ ಒಂದು ಸ್ವಲ್ಪ ಅವ್ರ ಮೇಲೆ ಮಾತು ಬಿಟ್ಬಿಡ್ತೀವಿ 1-2 ದಿವಸ. ಬೇಡ ಬಿಡು ನೀ ಈ ಥರ ನನಗೆ ಹೇಳ್ದಿದ್ಮೇಲೆ ನಾನು ಎತ್ತಕ್ಕೆ ಮಾತಾಡಿಸ್ಬೇಕು ಅಂದ್ಬಿಟ್ಟು ಮಾತು ಬಿಟ್ಬಿಡ್ತಿರ್ತೀವಿ. ಆಮೇಲೆ ಒಂದು ಸ್ವಲ್ಪ 2 ದಿವಸ ಆದಮೇಲೆ ಅಯ್ಯೋ ಬೇಡ ಬಿಡು ಚಿಕ್ಕವಳಲ್ವಾ ತಗೊಂಡಿದ್ದಾಳೆ, ಅದಕ್ಕೆ ನಾವು ಕಾಂಪ್ರಮೈಸ್ ಆಗಿಬಿಡೋಣ ಅಂತ ಸ್ವಲ್ಪ ಸಮಾಧಾನ ಮಾಡ್ಕೊಳ್ತೀನಿ. ಮಾಡ್ಕೊಂಡಾದ್ಮೇಲೆ ಮಾಮೂಲಿ ಇದ್ದಂಗಿರ್ತೀವಿ, ಹಾಗೆ ಇದ್ಬಿಡ್ತೀವಿ. ಓಕೆ ನಿಮ್ಮ ಮನೇಲಿ ಆಗಿದೆಯಾ ರೀತಿ? ಹಾಗಾದರೆ ಆಗಿಲ್ಲ ಸರ್. ಆಗಿಲ್ಲ, ಆ ಥರ ಮಾತ್ರ ಯಾವಾಗೂ ಆಗಿಲ್ಲ ಸರ್. ಸಂತೋಷ. ಅದು ಇನ್ ಕೇಸ್ ಆಗೋರ್ ಮನೆಗಳಲ್ಲಿ ಏನು ಹೇಳ್ತೀರಿ ಅವ್ರಿಗೆ ಆ ಥರ ಜಗಳ ಆಡ್ತಾ ಇದ್ರೆ? ಆಗಬಾರ್ದು ಅಂತಲೇ ಹೇಳೋದು. ಯಾಕೆಂದರೆ ಈಗ ನಮಗೆ ಅಂದರೆ ನಾವು ಅತ್ತೆರು ಸ್ವಲ್ಪ ಏಜ್ ಆಗೋಗಿರುತ್ತೆ. ಅವರು ನಾವು ಸೊಸೆರಾಗಿ ಬಂದಿರ್ತೀವಿ, ಆವಾಗ ನಮ್ಮತ್ತೆರು ಅದೇ ಥರ ಇದು ಮಾಡಿದರೆ ನಮ್ಗೆ ಅವಾಗ ಏನು ಅನಿಸುತ್ತೆ, ಅಯ್ಯೋ ಹಾಗೆ ನಾವು ಅನುಭವಿಸಿದ್ದೀವಿ ಅದನ್ನು. ಅದಕ್ಕೋಸ್ಕರ ಅನುಭವಿಸಿದಾಗ ನಮ್ಗೆ ಅನುಭವ ಆಗಿರುತ್ತೆ. ಅವಾಗ ಏನು ಅಂದ್ಕೋತೀವಿ, ಅಯ್ಯೋ ಚೆನ್ನಾಗಿ ಚಿಕ್ಕಪ್ಪಟ್ಟು ಹೋಗಿದ್ರು, ಹೇಗೋ ಅದನ್ನ ನಡ್ಕೊಂಡು ಹೋಗ್ಲಿ ಬಿಡಿ ಅಂತ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ತಲೆ ಕೆಡಿಸ್ಕೊಳ್ಳಲ್ಲ, ಸಮಾಧಾನ ಮಾಡ್ಕೊಂಡು ಸುಮ್ಮನೆ ಇದ್ದು ಜೊತೆಯಾಗಿ ಇಟ್ಕೊಳ್ತೀವಿ ಅಷ್ಟೇ. ಇರಲಿ ಅಂತಲೇ ಹೇಳೋದು, ಬೇರೆಯವ್ರೂ ಇದೇ ಮಾದರಿಯಾಗಿರಲಿ ಅಂತ ಹೇಳ್ತೀವಿ. ಓಕೆ ನಿಜ. ನೋಡೋಣ ಸೊಸೆ ಏನು ಹೇಳ್ತಾರೆ ಅಂತ. ಹೇಳಿ ಮೇಡಮ್. ಹೇಳಿಲ್ಲ, ಹೇಳಬೇಕು, ಯಾಕೆ ಹೇಳಿಲ್ಲ, ಯಾಕೆ ಹೇಳಬೇಕು, ಈ ಒಂದು ಪ್ರಶ್ನೆಗಳು ದೊಡ್ಡ ಜಗಳಕ್ಕೆ ಕಾರಣ ಆಗಿಬಿಡುತ್ತೆ. ನೀವೇನು ಹೇಳ್ತೀರಿ? ಸರ್ ಇದುವರೆಗೆ ನಮ್ಮನೇಲಿ ಆ ಥರ ಬಂದಿಲ್ಲ ಇನ್ನೂ ಆ ಥರ. ಇನ್ನು ಬೇರೆದು ಹೇಳೋದಂತ ಹೇಳಿದ್ರೆ ನಮ್ಮ ಅತ್ತೆ ಹೇಳ್ದಂಗೆ ಒಂದು ತೊಗೊಂಡ್ರೆ ಅದನ್ನು ತೋರಿಸಿದ್ರೆ ಏನು ತಪ್ಪಿಲ್ಲ. ಏನೋ ಒಂದು ತೊಗೊಂಡಿರ್ತೀವಿ, ಈ ಥರ ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ ಏನು ತಪ್ಪಾಗಲ್ಲ ಅಂತ ನನ್ನೊಂದು ಅಭಿಪ್ರಾಯ ಅಷ್ಟೇ. ತೋರಿಸಿದ್ರಲ್ಲಿ ಏನಿಲ್ಲ. ಅವ್ರಿಗೊಂಥರ ಖುಷಿ ಆಗುತ್ತೆ, ಅಯ್ಯೋ ತೊಗೊಂಡಿದ್ದಾಳಲ್ಲ ತೋರಿಸಿದ್ಲಲ್ಲ ಅಂತ ಅವ್ರಿಗೊಂಥರ ಖುಷಿ ಆಗುತ್ತೆ. ನೀನು ತೋರಿಸ್ತೀರಾ? ಇಲ್ಲ ಏನು ತೊಗೊಂಡೇ ತೋರಿಸ್ತೀನಿ ಸರ್. ಅವ್ರು ತಗೊಂಡ್ರು ಹೇಳ್ತಾರೆ ನನಗೆ, ಈ ಥರ ತೊಗೊಂಡೆ, ಒಂದು ಸೀರೆ ತೊಗೊಂಡ್ರು ತೋರಿಸ್ತಾರೆ, ಕಲರ್ ಚೆನ್ನಾಗಿದೆಯಾ ನೋಡು ಅಂತ ಹೇಳ್ತಾರೆ. ಸೊ ಸಾಮಾನ್ಯವಾಗಿ ಜನರಿಗೆ ಏನು ಹೇಳ್ತೀರಿ? ಅಂದರೆ ಇದೇ ಕಾರಣಕ್ಕೆ ಜಗಳಗಳಾಗ್ತಾ ಇರುತ್ತೆ, ಹೆಂಗೆ ಸಿಂಪಲ್ ಆಗಿ ತಗೊಳ್ಳಿ ಅಂತ ನೀವೇನು ಹೇಳ್ತೀರಿ? ನಾನು ಹೇಳೋದು ಅಷ್ಟೇ ಸರ್, ಏನಿಲ್ಲ, ಒಂದು ತೊಗೊಂಡ್ರೆ ತೋರಿಸಿ, ಅದರಲ್ಲಿ ಏನು ಇದಾಗಲ್ಲ. ಇಲ್ಲ ಅತ್ತೆ ತೊಗೊಂಡ್ರು ಅಷ್ಟೇ, ಸೊಸೆ ತೊಗೊಂಡ್ರು ಅಷ್ಟೇ, ತೋರಿಸ್ಲಿ ಅವ್ರಿಗೇನು, ಅವ್ರಿಗೊಂಥರ ಖುಷಿ ಆಗುತ್ತೆ, ಬಿಡು ನನ್ನ ಸೊಸೆ ಹಾಕ್ಕೊಂತಾಳ ಅನ್ನೋದು ಒಂದು ಖುಷಿ ಬರುತ್ತೆ. ಅತ್ತೆ ತೊಗೊಂಡ್ರು ಅಷ್ಟೇ, ನಮ್ಮ ಅತ್ತೆ ತೊಗೊಂಡ್ರು ಬಿಡು ನಾನು ಒಂದಿನ ಹಾಕೋಬೋದು ತೊಗೊಂಡ್ರೆ ಅನ್ನೋದೊಂದು ಬರುತ್ತೆ. ಹಂಗಾಗಿ ಅದರಲ್ಲಿ ಏನು ತೋರಿಸೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ನನ್ನ ಅಭಿಪ್ರಾಯ. ಸಂತೋಷ. ಐ ಥಿಂಕ್ ಅವ್ರು ಹೇಳಿದ ಹಾಗೆ ನಮಗೂ ಅನಿಸುತ್ತೆ, ನೀವು ಎಷ್ಟು ಸಂಪೂರ್ಣವಾಗಿರ್ತೀರೋ ಅಂದರೆ ಒಂದು ಕೊಡೋದು ತಗೊಳ್ಳೋದು ಅವ್ರಿಗೂ ಅದಷ್ಟೇ ಆತ್ಮೀಯವಾಗಿ ಇರಬೇಕು ಅನ್ನೋದು ಹುಟ್ಟುತ್ತೆ. ಹೌದಲ್ವಾ, ನನ್ನ ಸೊಸೆ ಏನು ತೊಗೊಂಡ್ರೂ ಹೇಳ್ತಾಳಲ್ವಾ, ನಾನೇನಾದರೂ ಕೊಡ್ಸೋಣ, ನಾನು ತೊಗೊಂಡಿದ್ದು ಹೇಳೋಣ. ಬಹುಶಃ ಆ ಥರದಕ್ಕೆ ಸಮಸ್ಯೆಗಳಿಗೆ ಆಸ್ಪದವೇ ಇರಲ್ವೇನೋ ಅಂತ ಅನಿಸ್ಬಿಡುತ್ತೆ. ಇನ್ನೊಂದು ಚಿಕ್ಕ ಪ್ರಶ್ನೆ ಇದೆ, ಅತ್ತೆ ಕೇಳೋಣ. ಅದೇ ಹೇಳಿ. ನಿಮ್ಮ ಸೊಸೆ ಹೆಂಗೆ ಕರೀತಾಳೆ? ಅತ್ತೆ ಅಂತಾಳೆ. ಓಕೆ, ನಿಮ್ಮ ಮನೇಲಿ ಈ ನಳಪಾಕ ತಜ್ಞರು ಯಾರು? ನಳಪಾಕ ತಜ್ಞರು ಅಂದರೆ ನಾನೇನೆ ಸ್ವಲ್ಪ ಚೆನ್ನಾಗಿ ಮಾಡೋದ್ರಲ್ಲಿ. ಇವಾಗ ಸ್ವಲ್ಪ ಪರವಾಗಿಲ್ಲ, ನನ್ನ ಸೊಸೆನೂ ಕಲ್ತಿದ್ದಾಳೆ, ಚೆನ್ನಾಗಿ ಮಾಡ್ತಾಳೆ. ಒಂದೊಂದು ದಿವಸ ನನಗೆ ಬೇಜಾರಾದಾಗ ಬಿಟ್ಟು ನೋಡಿದ್ರೆ ಅವಾಗ ಅನಿಸುತ್ತೆ, ಅಯ್ಯೋ ಎಷ್ಟು ಚೆನ್ನಾಗಿ ನನಗಿಂತೂ ಚೆನ್ನಾಗಿ ಮಾಡಿದಾಳಲ್ಲ ಇವತ್ತು, ರುಚಿಯಾಗಿದೆ ಅಂತ ಅನಿಸುತ್ತೆ. ಆದರೆ ಮುಂಚೆ ಎಲ್ಲ ನಾನೇ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೆ. ಮಾಡೋವಂಥದ್ದು ಯಾವುದೇ ಫೇವ್ರೇಟ್? ನನಗೆ ಅವಳು ಉದ್ದಿನ ಇಡ್ಲಿ ಅಂತ ಮಾಡ್ತಾಳೆ,
ಉದ್ದಿನ ಇಡ್ಲಿ ಇಡ್ಲಿ ಹಾ, ಹಾ. ಅದು ತುಂಬ ಚೆನ್ನಾಗಿ ಮಾಡ್ತಾಳೆ ಅವಳು ಅದನ್ನ. ಓಕೆ, ನಾಳೆ ಬೆಳಗ್ಗೆ ಬರ್ತೀವಿ ಮತ್ತೆ. ಖಂಡಿತ ಬರ್ಬೋದು, ಖಂಡಿತ ಸೊಸೆ ಬನ್ನಿ. ಕೈ ಮಾಡಿಸಿ ಓ ಖಂಡಿತ ಮಾಡಿಸ್ಕೊಡ್ತೀವಿ ಬನ್ನಿ. ಓಕೆ, ಹೇಳಿ ನಿಮ್ಮ ಅತ್ತೆಯವ್ರ ಕೈ ರುಚಿ ಯಾವ್ದು ನಿಮ್ಗೆ ಫೇವ್ರೇಟ್? ಅವ್ರ ಕೈ ರುಚಿ ಅಂದರೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅವರು. ಓಕೆ, ಎಲ್ಲನೂ ಚೆನ್ನಾಗಿ ಮಾಡ್ತಾರೆ, ನನಗಿನ್ನೂ ಚೆನ್ನಾಗಿ ಮಾಡ್ತಾರೆ. ಅವ್ರು ಮಾಡೋ ಎಲ್ಲನೂ ನನಗಿಷ್ಟನೇ, ಚೆನ್ನಾಗಿ ಮಾಡ್ತಾರೆ. ಮಿಸ್ ಇಲ್ಲ, ಚಾನ್ಸ್ ಇಲ್ಲ ಇಲ್ಲ. ಇಲ್ಲ, ಚೆನ್ನಾಗಿ ಮಾಡ್ತಾರೆ, ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಸೊ ವೀಕ್ಷಕರೇ, ಪರಿಚಯ ಆಯಿತು, ಒಂದಷ್ಟು ವಿಷಯಗಳು ಮಾತುಕತೆ ಆಗಿದ್ದಾಯಿತು. ಕಿಟ್ಟಿ ಪಾರ್ಟಿಲಿ ಒಬ್ಬರು ಜೋರಾಗಿದ್ದಾರೆ ಅಂತಲೇ ಗೊತ್ತಾಯಿತು. ಖುಷಿಯಾದ ಸಂಸಾರಕ್ಕೆ ಇನ್ನೇನು ಬೇಕು ಹೇಳಿ. ಅತ್ತೆ ಸೊಸೆ ಅತ್ತೆನ ಅರ್ಥ ಮಾಡ್ಕೊಂಡು ಹೋಗ್ಬಿಟ್ರೆ ಒಬ್ರಿಗೊಬ್ರು ಸಪೋರ್ಟ್ ಇದ್ದೇ ಇರ್ತಾರೆ ಅಲ್ವಾ? ಸೊ ಅಷ್ಟಾಗ್ಬಿಟ್ರೆ ಇಡೀ ಕುಟುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇದು ಮಾತಾಗಿತ್ತು ಮತ್ತು ಅವರ ಒಂದು ಪರಿಚಯ ಆಗಿತ್ತು. ಇನ್ನು ಮುಂದಿನ ಹಂತದಲ್ಲಿ ಮೋಜಿನ ಆಟ ಇದೆ. ಬರೀ ಮೋಜಿನ ಆಟ ಅಲ್ಲ, ಸ್ಮಾರ್ಟ್ ಮೋಜಿನ ಆಟ. ಸೊ ಅದನ್ನು ನಾನು ರೆಡಿ ಮಾಡ್ಕೋತೀನಿ. ಸ್ವಲ್ಪ ಒಂದು ಚಿಕ್ಕ ವಿರಾಮ ತಗೊಳ್ತೀನಿ. ನೀವು ಎಲ್ಲೂ ಹೋಗದೆ ಕಾಯ್ತಾ ಇರಿ. ಸೊ ಹಿಂಗೋಗಿ ಹಂಗೆ ಬರ್ತೀನಿ. ಸೊ ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು. ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ ತಮಗೆ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು. ಸೊ ಮುಂದಿನ ಹಂತ ಸ್ಮಾರ್ಟ್ ಮೋಜಿನ ಆಟ. ಸೊ ಮೋಜಿನ ಆಟ ಏನಪ್ಪ ಅಂತಂದರೆ, ಸೊ ನನ್ನ ಮುಂದೆ ತಾಂಬೂಲ ತಟ್ಟೆ ಸಿದ್ಧವಾಗಿದೆ. ಓಕೆ, ವೆರಿ ಸಿಂಪಲ್. ನಾನು 60 ಸೆಕೆಂಡ್ಸ್ ಟೈಮ್ ಕೊಡ್ತೀನಿ. ನೀವು ನೀಟಾಗಿ ತಾಂಬೂಲನ, ಅಂದರೆ ನಾವು ಹೆಂಗೆ ಊಟ ಎಲ್ಲ ಆದಮೇಲೆ ಜಬರ್ದಸ್ತಾಗಿ ಅದು ಇದು ಎಲ್ಲ ಹಾಕ್ಕೊಂಡು ತಿಂತೀವಲ್ವಾ, ಹಂಗೆ ನೀಟಾಗಿರ್ಬೇಕು ಪಾನ್. ಓಕೆ, ನೀವು 1 ನಿಮಿಷದಲ್ಲಿ ಆ ರೀತಿ ಎಷ್ಟು ಮಾಡ್ತೀರಾ ಅಂತ. ಓಕೆ, ನಿಮ್ಗೆ ಒಂದು ತೋರಿಸ್ತೀನಿ ನೋಡಿ. ಹಿಂಗೆ ಎಲೆ ತೊಗೋಬೇಕು, ಒಂದೇ ತೊಗೋಬೇಕು. ಸುಣ್ಣ ಇದೆ, ಸುಣ್ಣ ಹಾಕಿ ಚೆನ್ನಾಗಿ ಹಿಂಗೆ ಹಾಕ್ಕೋಬೇಕು. ಸ್ವಲ್ಪ ಅಡಿಕೆ ಹಾಕ್ಕೊಳ್ಳಿ. ಜೀರ್ಣಕ್ಕೇನಿದು ಸೋಂಪು ಹಾಕ್ಕೊಳ್ಳಿ. ಖಾರ ಕಡಿಮೆ ಆಗಲಿ ಅಂತ ಸಕ್ಕರೆ ಹಾಕ್ಕೊಳ್ಳಿ. ಇದನ್ನ ಹಿಂಗೆ ಮಾಡಿ ಲವಂಗ ಹಿಂಗೆ ಮಾಡಿ ಲವಂಗನ ಹಿಂಗೆ ಚುಚ್ಚಿರ್ಬೇಕು ನೋಡಿ ಅಪ್ಪ, ಅವಾಗೆ ನಾನು ಕನ್ಸಿಡರ್ ಮಾಡೋದು. ಆಮೇಲೆ ತಿನ್ನೋ ಬಿಡ್ತೀನಿ. ಬರ್ಬೇಕಾ? ಹಿಂಗ್ ಬರ್ಬೇಕು, ಫಿಕ್ಸ್ ಮಾಡ್ಬೇಕು ನೀವು ಹಿಂಗೆ. ಅಲ್ಲ ಫಿಕ್ಸ್ ಮಾಡ್ತೀವಿ, ಹಾ. ಶೇಪ್ ಏನು ಬೇಕಾಗಿಲ್ಲ ಅಲ್ವಾ? ಇಲ್ಲ, ನೀವು ಮಾಡಿ ನೋಡೋಣ ಆಮೇಲೆ. ನೀವು ಗೆಲ್ಬೇಕು ತಾನೆ, ನೀಟಾಗಿ ಆಡಿ. ಓಕೆ, ಮೇಡಮ್ ಇದು ನೀವು ತಗೊಳ್ಳಿ. ಓಕೆ ಓಕೆ ಸರ್, ಆ್ಯಂಡ್ ಥ್ಯಾಂಕ್ ಯು ಸರ್. ನಾನು ಮಾಡಿದ್ದನ್ನ ಕೆಳಗಿಟ್ಟು ಇದನ್ನ ನಿಮಗೆ ಕೊಡ್ತಾ ಇದ್ದೀನಿ. ಓಕೆನಾ? ಸೊ 60 ಸೆಕೆಂಡ್ಸ್ ಅಲ್ಲಿ ನೀಟಾಗಿರ್ಬೇಕು. ಓಕೆ, ಪಾನ್ ನೀಟಾಗಿ ಹಾಕಿರ್ಬೇಕು. ಬಿಡೋಣ, ಯಾವ ಐಟಮ್ ಮಿಸ್ ಆಗಿರಬಾರ್ದು. ಆ್ಯಂಡ್ ಕೊನೆಗೆ ಯಾವಾಗ ಫಿಕ್ಸ್ ಮಾಡಿರ್ಬೇಕು. ನಿಮ್ಮ ಸಮಯ ಶುರುವಾಗ್ತದೆ ಈಗ. ಎಸ್, 60 ಸೆಕೆಂಡ್ಸ್ ಅಲ್ಲಿ ಜಾಸ್ತಿ ಗಿಡ ನೀವು ಮಾಡಬೇಕು. ಬೇಗ, ಇಷ್ಟೊಂದು ಸುಣ್ಣ ಹಾಕ್ಬಿಟ್ಟಿದ್ರೆ ಬಾಯ ಸುಟ್ಟೋಗುತ್ತೆ. ಬೇಗ 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 ಬೇಗ. ಹತ್ರ 20 ಸೆಕೆಂಡ್ ಆಗ್ತಾ ಇದೆ. ಎಸ್, ಮುಗೀತು 20 ಸೆಕೆಂಡು. ಬೇಗ ಮಾಡಬೇಕು, ಜಾಸ್ತಿ ಮಾಡಬೇಕು. ನಿಧಾನ ಆಯ್ತು ಇದು ನೋಡಿ, ದಿನ ಯಜಮಾನ್ರಿ ಹಾಕ್ಕೊಟ್ಟು ಎಷ್ಟು ಅಭ್ಯಾಸ ಆಗಿದೆ. ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವರು. ನಮ್ಮ ಮನೇಲಿ ತಿನ್ನಲ್ಲ ಸರ್, ಬೇಡ. ನಿಮ್ಮಲ್ಲಿ ತಿನ್ನಲ್ವಾ? ಅದಕ್ಕೆ ನಂಗೆ ಅಭ್ಯಾಸ ಇಲ್ಲ. ಬಾ, ಎಷ್ಟು ಸ್ಮಾರ್ಟ್ ಆಗಿ ಉತ್ತರ ಕೊಡೋದು ಅಂದರೆ ಸ್ಮಾರ್ಟ್ ಆಗುತ್ತೆ. ಸೊ ನಿಮ್ಮ ಸಮಯ 40 ಸೆಕೆಂಡ್ ಆಗಿದೆ. ಇನ್ನು 20 ಸೆಕೆಂಡ್ ಬಾಕಿ ಉಳಿದಿದೆ. ಬೇಗ ಬೇಗ, ಜಾಸ್ತಿ ಆಗಬೇಕು, ಜಾಸ್ತಿ. ಎಸ್ 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 ಎಸ್, ಮತ್ತೆ 10 ಮಾಡಿದ್ರಾಗ್ಲೇ. ಹೌದಾ? ಅನ್ಕೋಬೇಡ. ಕೊನೆಯದಾಗಿ ಉಳಿದಿರುವಂತ ಸಮಯ 7, 6, 5, 4, 3, 2, 1. ಟೈಮ್ ಕೊಡಿಯಪ್ಪ ಇಲ್ಲಿ. ಮುಗೀತು ನಿಮ್ದು ಅಷ್ಟೇ. ಮುಗೀತು. ಎಸ್, ಮಾಡ್ಬಿಟ್ಟು ನೋಡೋಣ. ಇಲ್ಲಿ ಫಸ್ಟ್ ಸೊಸೆ ಕೌಂಟ್ ಮಾಡೋಣ. ಸೊಸೆ ನೀಟಾಗಿ ಮಾಡಿದ್ದಾರೆ. ನೆಟ್ ನೀಟಾಗೂ ಇದೆ. ಬೇಕಂತ ಜಾಡಿಸ್ತೀನಿ, ಬೀಳ್ತದ ಅಂತ. ಇಲ್ಲ, ಚೆನ್ನಾಗಿ ಕಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ನೀಟಾಗಿ ಕಟ್ಟಿದ್ದಾರೆ. 1, ನಂದಕ್ಕಿಂತ ಒಂದು ಜಾಸ್ತಿ. 2, 3 ಆ್ಯಂಡ್ ಹಿಂಗೆ ಓಪನ್ ಆಗಿದೆ. ಕನ್ಸಿಡರ್ ಮಾಡೋಣ 4. ಓಕೆ, ಸೊ 4 ಮಾಡಿದ್ದಾರೆ ಸೊಸೆ ಪುಷ್ಪಲತಾ ಅವರು. ಇನ್ನು ಅತ್ತೆ ಮಾಡಿರೋದು ನೋಡೋಣ. ಅತ್ತೆ ಕಷ್ಟಪಟ್ಟು ಸುಮ್ಮನೆ ಏನು ಒಳಗೆ ಹಾಕಿಲ್ಲ, ಲವಂಗನೇ ಚುಚ್ಬಿಟ್ಟಿದ್ದಾರೆ ಬರೀ ಅನಿಸ್ತಾ ಇದೆ. ಇಲ್ಲಿ ಹಾಕಿದ್ದಾರೆ. ಸೊ ಅತ್ತೆ ಕೌಂಟ್ 1, ಎಸ್, 2, 3 ಆ್ಯಂಡ್ 4. ಇದೇನಿದು? ಅತ್ತೆ ಸೊಸೆ ಮಾತಾಡ್ಕೊಂಡು ಆಟ ಆಡ್ತಾ ಇದ್ದೀರಾ ನೀವು? ನೋಡಿ ಅಲ್ವಾ? ಮನ್ಸು ಹಂಗೆ ಆಗ್ಲಿ. ಈಗ ನಾನು ಟಾಸ್ಕ್ ಕೊಡ್ತೀನಿ. ಇಬ್ರಲ್ಲಿ ವಿನ್ ಆಗ್ಲೇಬೇಕಲ್ಲ. ಹೌದು. ಬರೀ 10 ಸೆಕೆಂಡ್ ಕೊಡ್ತೀನಿ ನಾನು ನಿಮಗೆ. ಬರೀ 10 ಸೆಕೆಂಡ್ ಕೊಡ್ತೀನಿ. ನೀವು
ಸೀರೆಗಳಲ್ಲಿ ವೆರೈಟಿ ಸೀರೆಗಳಿದಾವಲ್ವಾ, ಆ ಎಲ್ಲ ಸೀರೆ ವೆರೈಟಿ ಹೆಸರುಗಳನ್ನ ಹೇಳಬೇಕು. ರೇಷ್ಮೆ ಸೀರೆ, ಕಾಟನ್ ಸೀರೆ, ಹಂಗೆ ಹಿಂಗೆ ಏನೋ ಇದಾವಲ್ವಾ, ಯಾರು ಜಾಸ್ತಿ ಹೇಳ್ತೀರೋ ಅವ್ರು ವಿನ್ನರ್. ಓಕೆನಾ? ಬರೀ 10 ಸೆಕೆಂಡ್ ಟೈಮ್ ಕೊಡ್ತೀನಿ, ಎಷ್ಟು ಹೇಳ್ತೀರಾ ನೋಡೋಣ. ಓಕೆ, ಸ್ಟಾರ್ಟ್ ಮಾಡೋಣ. 3, 2, 1 ಸ್ಟಾರ್ಟ್. ಮೈಸೂರು ಸಿಲ್ಕು, ಕಂಚಿ ಸೀರೆ, ಕಾಟನ್ ಸೀರೆ, ಪೋಚಂಪಲ್ಲಿ ಸೀರೆ, ಸೊಸೆ ನೋಡೋಣ. ಟೈಅಪ್ ಆಗಿರೋದ್ರಿಂದ ಇದು ಆಟ. ಓಕೆ, 4 ಹೆಸರು ಹೇಳಿದ್ದಾರೆ ಅವರು. ನಿಮ್ಮ ಸಮಯ ಶುರುವಾಗ್ತದೆ ಈಗ. ಬನಾರಸ್, ಮೈಸೂರು ಸಿಲ್ಕ್, ಮೊಳಕಾಲ್ಮೂರು ಸೀರೆ, ಕಾಟನ್ ಸೀರೆ, ಬನಾರಸ್ ಕಾಟನ್, ಸಾಫ್ಟ್ ಸಿಲ್ಕ್, ಕೋಚಂಪಳ್ಳಿ. 6 ಹೇಳಿದ್ದಾರೆ. ಬನಾರಸ್ ಕಾಟನ್, ಬನಾರಸ್ ಕಾಟನ್. ಸೊ ಅಲ್ಲಿಗೆ 6 ಡಿಫ್ರೆಂಟ್ ಸೀರೆಗಳ ಹೆಸರು ಹೇಳಿದ್ದಾರೆ. ಅಲ್ಲಿಗೆ ಮೋಜಿನ ಆಟದಲ್ಲಿ ಸೊಸೆ ಭಿನ್ನ ಆಗಿದ್ದಾರೆ. ಬರೀ ಒಂದು ಚಪ್ಪಾಳೆ. ನಾವೇ ತಪ್ಪಿರೋಣ ಬಿಡಿ ಅವಳಿಗೆ. ಹೇಳಿ ಸೊಸೆ ಗೆದ್ದೆ ಅಲ್ವಾ, ಖುಷಿ ಆಯ್ತು ಅಂತ ಖುಷಿ ತಾನೆ ಅಲ್ಲ, ಅದಕ್ಕೆ ನಾನು ತುಂಬಾ ಚೆನ್ನಾಗಿ ಹೇಳಿದೆಮ್ಮ. ಸೂಪರ್, ಒಳ್ಳೆ ಚೆನ್ನಾಗಿ ಆಟ ಆಡಿದ್ರಿ ಅಲ್ವಾ ವೀಕ್ಷಕರೇ. ಸ್ಮಾರ್ಟ್ ಮೋಜಿನ ಆಟದಲ್ಲಿ ಬೀಡ ಕಟ್ಟೋ ಆಟದಿಂದ ಟೈಅಪ್ ಆಗಿ ಡಿಫ್ರೆಂಟ್ ಸೀರೆಗಳ ಹೆಸರು ಹೇಳಿ ಸೊಸೆ ಗೆದ್ದಿದ್ದಾರೆ. ಸೊ ಮುಂದಿನ ಹಂತದಲ್ಲಿ ಅವರು ಹಾಡೋರು ಇದ್ದಾರೆ, ಸ್ಮಾರ್ಟ್ ಸಿಂಗಿಂಗ್. ಸೊ ಎಲ್ಲೋ ಹೋಗ್ಬಿಡಿ, ಕಾಯ್ತಾರಿ. ಪುಟ್ಟ ವಿರಾಮ ತಗೊಳ್ತೀನಿ, ಮತ್ತೆ ನಾನು ವಾಪಸ್ ಬರ್ತೀನಿ. ಸೊ ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೈಟಿ. ಮುಂದಿನ ಹಂತ ಸ್ಮಾರ್ಟ್ ಸಿಂಗಿಂಗ್. ಸೊ ಸ್ಮಾರ್ಟ್ ಆಗಿ ಅತ್ತೆ ಕೂತಿದ್ದಾರೆ ಹಾಡೋದಕ್ಕೆ. ರೆಡಿ ಅಲ್ವಾ? ರೆಡಿ. ಸೊಸೆನೂ ಕೂತಿದ್ದಾರೆ. ರೆಡಿನಾ? ಹೇಗೆ, ನೀವು ಒಬ್ಬರೇ ಹಾಡ್ತೀರೋ ಅಥವಾ ಯಾರಾದ್ರೂ ಸಾಥಿದಾರೋ ಹೇಗೆ? ನನಗೆ ನನ್ನ ಮಗಳಾಗಬೇಕು. ಅವಳನ್ನು ಸುಮತಿ ಅಂತ ಅವಳ ಹೆಸರು. ಅವಳನ್ನು ತಗೊಂಡಿದ್ದೀನಿ. ಅವ್ರ ಜೊತೆ ಆಗ್ತಾರೆ ಜೊತೆನೆ. ನೀವು? ನನಗೆ ನಮ್ಮ ಅತ್ತೆ, ಚಿಕ್ಕತ್ತೆ ಮಂಜುಳಾ ಅಂತ ಅವ್ರ ಹೆಸರು. ಅವರನ್ನ ನಿಮ್ಗೆ ಸಾಥ್ ಕೊಡೋದಕ್ಕೆ ಮಂಜುಳಾ, ನಿಮ್ಗೆ ಸಾಥ್ ಕೊಡೋದಕ್ಕೆ ಸುಮತಿ. ಓಕೆ, ಸೊ ಸುಮತಿ ಅವರೇ ದಯಮಾಡಿ ವೆಲ್ಕಮ್. ಅಂಡ್ ಹಾಗೇನೆ ಮಂಜುಳಾ ಅವರೇ ಪ್ಲೀಸ್ ವೆಲ್ಕಮ್. ಬನ್ನಿ. ಸೊ ಚಪ್ಪಣೆ ಮಾಡೋಣ ಅವ್ರಿಗೆ ಅಲ್ವಾ? ವೆಲ್ಕಮ್ ಮಾಡೋಣ. ಓಕೆ, ಸೊ ಮೇಡಮ್ ನಮಸ್ಕಾರ, ಸ್ವಾಗತ ತಮಗೂ ಕೂಡ. ಅಂಡ್ ನಿಮಗೂ ಕೂಡ ನಮಸ್ಕಾರ, ಸ್ವಾಗತ. ಸೊ ಈಗ ರೂಲ್ಸ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಓಕೆನಾ? ವೆರಿ ಸಿಂಪಲ್, ಹಾಡಾಡೋದಷ್ಟೇ. ಕಿಟಿ ಪಾಟೀಲ್ ಅದೇ ಆಗೋ ಮಾಡೋದು. ಕಿಟಿ ಪಾಟೀಲ್ ಹಾಡು ಹೇಳಲ್ಲ ಸರ್, ಡ್ಯಾನ್ಸೇ ಮಾಡ್ತೀನಿ. ಓಕೆ ವೀಕ್ಷಕರೇ, ನಾನು 3 ಹಾಡುಗಳ ಚರಣಗಳನ್ನ ಹಾಡ್ತೀನಿ ಇಲ್ಲಿ. ಓಕೆನಾ? ಸೊ ಚರಣ ಹಾಡ್ತಿದ್ದ ಹಾಗೇನೆ ಯಾರಿಗೆ ಗೊತ್ತಾಗುತ್ತೋ, ನಿಮಗೋ ಅಥವಾ ನಿಮಗೋ ಗೊತ್ತಾಗ್ತಿದ್ದ ಹಾಗೇನೆ ನೀವು ಪಟ್ಟಂತ ಶುರು ಮಾಡಬೇಕು. ನೀವು ಅದನ್ನ ಕಂಟಿನ್ಯೂ ಮಾಡಿದ್ರು ಆಗತ್ತೆ, ಅಥವಾ ಆ ಹಾಡಿನ ಪಲ್ಲವಿ ಹಾಡಿದ್ರು ನಡೆಯುತ್ತೆ. ಒಟ್ಟಿನಲ್ಲಿ 3 ಇರುತ್ತೆ. ಸೊ 3ರಲ್ಲಿ ಯಾರು ಗೆಸ್ ಮಾಡ್ತಾರೋ ಅವ್ರಿಗೆ ಪಾಯಿಂಟ್ ಹೋಗುತ್ತೆ. ಹಾಗೆ ಆ ಟೀಮ್ಗೆ ಜಾಸ್ತಿ ಪಾಯಿಂಟ್ ಸಿಗುತ್ತೆ. ಓಕೆ, ಯಾರು ಹೇಳ್ತಾರೋ ನೋಡೋಣ. ಇವಾಗ ನಾವೇ ಗೆಲ್ಲೋದು. ಜೋರಾಗಿದ್ದಾರಪ್ಪ. ಮೊದಲನೇ ಹಾಡಿನ ಚರಣ ಈ ರೀತಿ ಇದೆ. ಹೋಮಕುಂಡವಿಲ್ಲದೆ ಮೇಲೆ ಶುದ್ಧಿ ಹೋಗದೆ, ಅಯ್ಯೋ ನಾನು ಏನು ಮಾಡಲಿ, ಹೇಗೆ ಬಾಯಿ ಬಿಡಲಿ, ಏನೋ ಮಂತ್ರ ಹೇಳಲಿ, ಹೇಗೆ ಮದುವೆ ಮಾಡಲಿ. ಡುಮ್ 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 ರಾಕ್ ಅಂಡ್ ಡುಮ್ 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 ರಾಕ್ ಅಂಡ್ ಡುಮ್ 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 ಡುಮ್. ತ್ರಿಪುರ ಸುಂದರಿ ಬಾರೆನಿ ಆಸೆ ಮನೆಗೆ, ಮದುವೆ ಮುಗಿದರೆ ರಾತ್ರಿಯೇ ಮೆರವಣಿಗೆ, ನಡೆ ನಡೆ ಮೆಲ್ಲಗೆ ಜೋಡಿಯಾಗೋ ಮೆಲ್ಲಗೆ, ಅಂಜದ ಗಂಡಿಗೆ ಜೋಡಿಯಾಗೋ ಮೆಲ್ಲಗೆ, ಡುಮ್ 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 ರಾಕ್ ಅಂಡ್ ರೋಲ್. ಚೂರು ತಪ್ಪಾಯ್ತು, ಚಂದ ಹಾಡು. ಪರವಾಗಿಲ್ಲ, ಸುಮತಿ ಅವರು ನಿಮ್ಗೂ ಸಾಕು ಜೋರಿದ್ದಾರೆ, ಜೋರಿದ್ದಾರೆ. ನಿಮ್ಮ ಮದ್ವೆ ನೆನಪಾಯ್ತಾ ನಿಮಗೆ? 26 ವರ್ಷ. ನಿಮ್ದು ಮದ್ವೆ ನೆನಪಾಯ್ತಾ? ಹಾಗೆ ನೆಕ್ಸ್ಟ್ ಸಾಂಗ್ ಚರಣ ಈ ರೀತಿ ಆಗಿದೆ. ಸೊ ಸೊಸೈಟಿಗೆ ಪಾಯಿಂಟ್ ಹೋಗಿದೆ. ಓಕೆ, ಸೊ ಕಂಗ್ರಾಟ್ಸ್. ನಮ್ಮ ಮುಂದಿನ ಹಾಡು ಈ ರೀತಿ ಆಗಿದೆ ಚರಣ. ಬಳಿರೆ ಲಾಡು ಸಾಲು ವಹಪೇಣಿ ಹೋಳಿಗೆಗಳು, ಭೋಜನವಿದು ವಿಚಿತ್ರ ಭಕ್ಷಣವಿದು, ವಿಚಿತ್ರ ಭಕ್ಷಣವಿದು, ಬೀಗರಿಗೆ ಔತಣವಿದು. ಭೋಜನವಿದು ವಿಚಿತ್ರ ಭಕ್ಷಣವಿದು, ಬೀಗರಿಗೆ ಔತಣವಿದು,
ತರಗೊಂಡಿ ತನಗೆ ಬಂದು ಈಗ ಒಂದು ಕೆಲಸ ಮಾಡಿ, ಬರೀ ಆಹಾ ಅಂತ ಎಲ್ಲರೂ ಹೇಳಿ. ಓಕೆ, 3, 2, 1. ಓಕೆ, ಸೊ ಪುನಃ ಸೊಸೆಗೆ ಬಿಟ್ಕೊಟ್ಟಿದ್ದೀರಾ. ಪರವಾಗಿಲ್ಲ ಬಿಡಿ, ಚಿಕ್ಕವಳು ಗೆಲ್ಲಿ. ಇವ್ರು ನೋಡಿ ಎಷ್ಟು ಚೆನ್ನಾಗಿದೆ, ಗೆದ್ರೆ ಚಿಕ್ಕವಳು ಗೆಲ್ಲಿ. ಓಕೆ, ಸೊ ಮೂರನೇ ಹಾಡಿನ ಸಾಲು ಈ ರೀತಿಯಾಗಿದೆ. ಬಹಳ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಓಕೆ, ಸೊ ಬಹಳ ಅದರ ಹಸಿರದೆಲ್ಲ ನೆನಪಾಗುತ್ತೆ ಅಂತ ಒಂದು ಒಳ್ಳೆ ಹಾಡಿದು. ತಂಗಾಳಿ ಬೀಸಿ ಬರದೆ ಸೌಗಂಧ ಸುಖವ ತರದೆ ಚಿಗುರೆಲೆಯು ಎಲ್ಲಿ ಮರವೆ ನಿನ್ನ ಗೆಳತಿ ನಾನು ಮೊರೆವೆ ಹೇಳಿರೆ ನಿಮ್ಮನ್ನ ನಾ ಹ್ಯಾಂಗ ಮರೆಯಲೇ ತೊಳೆಯಲೇ. ತಂಗಾಳಿ ತಂಗಾಳಿ ನಾಗಮಂಡಲ ಸಿನಿಮಾ ಹಾಡಿದು. ಹೌದು. ಬೇಗ ಏನ್ ಇಡೀ ತೋಟದಲ್ಲೆಲ್ಲ ಈ ಹಾಡ್ನ ಹಾಡಿದ್ದಾರೆ, ಗೊತ್ತಾಗ್ತಿದ್ಯಾ? ಅಲ್ಲ 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 ನಾಗಮಂಡಲದಂತೆ ಗೊತ್ತು, ಆದ್ರೆ ಮುಂದೆ ಗೊತ್ತಾಗ್ತಾ ಇಲ್ಲ. ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೇ ನವಿಲೇ ಕುಣಿವೆ ನವಿಲೇ ನಿನ್ನಿಲೇ ಸೂಪರ್ 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 ಪ್ರಯತ್ನ ಮಾಡಿದೀರಾ. ಸೊ ಅಲ್ಲಿ ಪಾಯಿಂಟ್ ನಿಮ್ಗೂ ಸಿಕ್ಕಿಲ್ಲ, ನಿಮ್ಗೂ ಸಿಕ್ಕಿಲ್ಲ, ನನಗೆ ಸಿಕ್ಕಿದೆ ಪಾಯಿಂಟ್, ನಾನು ತಗೊಳ್ತಾ ಇದ್ದೀನಿ. ಸೊ ಅಲ್ಲಿಗೆ ಕೇಳಿದಂತ 3 ಹಾಡುಗಳ ಚರಣದಲ್ಲಿ ಸೊಸೆ ಹಾಡಿದ್ದಾರೆ, 2 ಪಾಯಿಂಟ್ ತಗೊಂಡಿದ್ದಾರೆ. ಸೊ ಬರ್ಲಿ ಪುಷ್ಪಲತಾ ಅವರಿಗೆ ಚಪ್ಪಾಳೆ. ಅಂಡ್ ಸಾಥ್ ಕೊಟ್ಟಂತ ಮಂಜುಳಾ ಅವರಿಗೆ ಥ್ಯಾಂಕ್ ಯು ಮೇಡಮ್. ಖುಷಿ ಆಯ್ತಾ? ತುಂಬಾ ಸೋತಿದ್ದಕ್ಕ? ಪರವಾಗಿಲ್ಲ, ಸೋತಿರು ಅದೇನಿಲ್ಲ, ಸೋತು ಗೆಲ್ಬೇಕು. ಹೆಂಗ್ ಗೆಲ್ಬೇಕು ಗೊತ್ತಾ ಈಗ? ಓಕೆ, ಸುಮತಿ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಭಾಗವಹಿಸಿದ್ದಕ್ಕೆ. ಥ್ಯಾಂಕ್ ಯು ಮಂಜುಳಾ ಮೇಡಮ್ ಭಾಗವಹಿಸಿದ್ದಕ್ಕೆ. ಸೊ ವೀಕ್ಷಕರೇ, ಹಾಡುಗಳನ್ನ ಹಾಡಿಸೋದಕ್ಕೆ ಅಥವಾ ಹಾಡೋದಕ್ಕೊಂದು ಕಾರಣ ಇದೆ. ಸಂಗೀತಕ್ಕೆ ಬಹಳ ಶಕ್ತಿ ಇದೆ ಅಲ್ವಾ? ನಮ್ಮ ಸಂಬಂಧಗಳಲ್ಲಿ ಏನೇ ಒಂದು ಇರಿಸು ಮುರುಸು ಅಥವಾ ಏನೇ ಒಂದು ಬಿಂಕ ಬಿಗುಮಾನ ಅಥವಾ ಏನೇ ಒಂದು ಸಮಸ್ಯೆಗಳಿದ್ರೂ ಕೂಡ ಮನಸ್ಸನ್ನ ಹಗುರ ಮಾಡ್ಕೊಳ್ಬೇಕು ಅಥವಾ ಮತ್ತೆ ನಾವು ಮತ್ತೆ ಸಂಬಂಧಕ್ಕೆ ಬೆಸುಗೆನ ಬೆಸಿಬೇಕು ಅಂದ್ರೆ ಸಂಗೀತವನ್ನು ಆಲಿಸ್ಬೇಕು, ಹಾಡಬೇಕು, ಮನೆಯಲ್ಲಿ ಖುಷಿಯನ್ನು ಹೆಚ್ಚು ಮಾಡಬೇಕು. ಅದಕ್ಕೆ ಹಾಡಿ ಅಂತ ಹೇಳೋದು, ಅದುವೇ ಇದ್ರ ಉದ್ದೇಶ ಆಗಿತ್ತು. ಅಂಡ್ ಸ್ಮಾರ್ಟ್ ಸಿಂಗಿಂಗ್ ಅಲ್ಲಿ ಸ್ಮಾರ್ಟ್ ಆಗಿ ಹಾಡಿದ್ದಾರೆ ಅತ್ತೆ ಸೊಸೆ ಮತ್ತು ಅವರ ಸಾಥನ್ನು ಕೊಟ್ಟಂತವ್ರು. ಮುಂದಿನ ಹಂತದಲ್ಲಿ ಎಲ್ಲರೂ ಇದೇ ರೀತಿ ಖುಷಿಯಾಗಿರ್ಬೇಕಲ್ವಾ, ನಗ್ನಗ್ತಾ ಇರ್ಬೇಕಲ್ವಾ? ಅನ್ಕೊಂಡ್ರಷ್ಟೇ ಸಾಧ್ಯನಾ? ಇಲ್ಲ ಅಲ್ವಾ? ಅದಕ್ಕೆ ಒಂದಷ್ಟು ಸೂತ್ರಗಳಿರುತ್ತೆ, ಅದನ್ನ ಫಾಲೋ ಮಾಡಬೇಕು ಅಷ್ಟೇ. ಅದನ್ನೇ ನಾವು ಹೇಳುವಂಥದ್ದು ಸ್ಮಾರ್ಟ್ ಸಲಹೆ ಅಂತ. ಸೊ ಈ ಒಂದು ಸ್ಮಾರ್ಟ್ ಸಲಹೆನ ಹಂಚ್ಕೊಳ್ತಾ ಇದ್ದಾರೆ ಖ್ಯಾತ ಮನೋತಜ್ಞರು ಹಾಗೆಯೇ ಪದ್ಮಶ್ರೀ ಪುರಸ್ಕೃತರಾದಂತಹ ಡಾಕ್ಟರ್ CR ಚಂದ್ರಶೇಖರ್ ಅವರು. ನೋಡ್ಕೊಂಡು ಬನ್ನಿ. ಸೊ ಸ್ಮಾರ್ಟ್ ಕುಟುಂಬಕ್ಕೆ ನನ್ನೊಂದು ಸಲಹೆ ಇದೆ. ಅತ್ತೆ ಸಂಪ್ರದಾಯವಾದಿ, ಸೊಸೆ ಆಧುನಿಕ ಮನೋಭಾವನೆ, ಆಧುನಿಕ ಜೀವನಕ್ಕೆ ಆಸೆಪಡ್ತಕ್ಕಂಥವ್ರು. ಸಂಪ್ರದಾಯಸ್ಥ ಅತ್ತೆ ತನ್ನ ಕಾಲದ ಸಂಪ್ರದಾಯಗಳನ್ನು, ಅದು ಹಬ್ಬ ಆಚರಣೆ ಇರ್ಬೋದು, ವೇಷಭೂಷಣ ಇರ್ಬೋದು, ಅಥವಾ ಬಂದವ್ರ ಜೊತೆ ಹೇಗೆ ನಡ್ಕೊಳ್ಬೇಕು ಅಂತಕ್ಕಂಥದ್ದು. ಎಷ್ಟೋ ಸಂಪ್ರದಾಯ ಮನೆಗಳಲ್ಲಿ ಸೊಸೆಯನ್ನು ಅವರು ಮುಂದೆ ಬಿಡೋದಿಲ್ಲ, ತಾವೇ ಮುಂದೆ ಬರ್ತಾರೆ. ಯಾಕೆಂದರೆ ಮಾಡರ್ನ್ ಸೊಸೆ ಬಂದವರ ಕಣ್ಣಿ ಬಿತ್ತು ಅಂತಂದರೆ ನಮ್ಮ ಸಂಪ್ರದಾಯ ಕುಟುಂಬಕ್ಕೆ ಕಪ್ಪು ಚುಕ್ಕೆ ಆಗುತ್ತೆ ಅಂತ. ಹಾಗೆ ಸೊಸೆ ಕೂಡ ತನ್ನ ಕೆಲವು ವೇಷಭೂಷಗಳನ್ನು, ನಡವಳಿಕೆಗಳನ್ನು ತಿದ್ಕೋಬೇಕಾಗತ್ತೆ. ಯಾಕೆಂತಂದರೆ ಇದು ಸೊಸೆಯ ಜವಾಬ್ದಾರಿ ಆಗುತ್ತೆ. ನಾನು ಸೇರಿದ ಮನೆ ಸ್ವಲ್ಪ ಸಂಪ್ರದಾಯಸ್ಥ ಕುಟುಂಬ, ನಾನು ಸ್ವಲ್ಪ ಬದಲಾವಣೆ ಆಗಬೇಕು. ಹಾಗೆ ಅತ್ತೆ ಕೂಡ 20-25 ವರ್ಷ ಡಿಫ್ರೆನ್ಸ್ ಇದೆ, ಸ್ವಲ್ಪ ಸಂಪ್ರದಾಯದಲ್ಲಿ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಣ, ಹಾಗೆ ರಿಯಾಯಿತಿ ತೋರಿಸೋಣ ಅಂತ. ಹಾಗಾಗಿ ಈ ರೀತಿ ಸಂಪ್ರದಾಯಸ್ಥ ಕುಟುಂಬದಲ್ಲಿ ಅತ್ತೆ ಸಂಪ್ರದಾಯವಾದಿಯಾಗಿ ಸೊಸೆ ಅದಕ್ಕೆ ವಿರುದ್ಧವಾಯಿತು ಅಂತಂದರೆ ವಿರಸ ಕಟ್ಟಿಟ್ಟು ಬುತ್ತಿ ಆಗುತ್ತೆ. ಸೊ ಆ ದೃಷ್ಟಿಯಿಂದ ಅತ್ತೆ ಸೊಸೆಯರು ಯಾವ ಸಂಪ್ರದಾಯವನ್ನು ಎಷ್ಟು ಪಾಲಿಸಬೇಕು ಅನ್ನೋದನ್ನು ಮಾತಾಡಿ ಬಗೆಹರಿಸ್ಕೋಬೇಕಾಗತ್ತೆ. ಅದನ್ನು ದೊಡ್ಡ ವಿಚಾರ ಮಾಡಿ ಜಗಳ ಕದನ ಆಗಬಾರ್ದು. ಸ್ಮಾರ್ಟಾಗಿರಿ. ವೀಕ್ಷಕರೇ, ಕೇಳಿಸ್ಕೊಂಡ್ರಿ ಅಲ್ವಾ ಸ್ಮಾರ್ಟ್ ಸಲಹೆನ? ಅದನ್ನು ನಾವು ಅರ್ಥೈಸ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ನಮ್ಮ ಕುಟುಂಬವು ಕೂಡ
ಖುಷಿಯಾಗಿ ಆನಂದವಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇದರ ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಅತ್ತೆ ಸೊಸೆ ಅನಿಸಿಕೆ ಏನಿದೆ, ಜೊತೆಗೆ ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ಏನು ಹೇಳ್ತಾರೆ, ಬನ್ನಿ ಕೇಳೋಣ. ಮೇಡಮ್ ಹೇಳಿ. ಈ ಕಾರ್ಯಕ್ರಮ ನೋಡ್ತಾ ಇರೋದು ನಾವಿದು ಫಸ್ಟು. ಓಕೆ. ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಅಲ್ಲಿ ಬೇರೆ ಕಡೆ ಎಪಿಸೋಡ್ಗಳನ್ನ ನೋಡಿದ್ವಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದೇ ಥರ ನಾವು ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ ಇದನ್ನು. ಅದರಿಂದ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ. ನೀವು ತುಂಬಾ ಚೆನ್ನಾಗಿ ಪ್ರೋಗ್ರಾಮ್ ನಡೆಸಿದ್ರಿ. ತುಂಬ ಖುಷಿ ಆಯಿತು ನಮಗೆ. ಚಂದನ ಟಿವಿಯ ಒಂದು ಉದ್ದೇಶದ ಬಗ್ಗೆ ಇದೆ ಕಾರ್ಯಕ್ರಮದ ಮೂಲಕ. ಅಂದರೆ ಅತ್ತೆ ಸೊಸೆಯರು ಹೇಗಿರ್ತಾರೆ ಮನೆಯಲ್ಲಿ ಏನು ಅನ್ನೋದನ್ನು ಜನಗಳಿಗೆ ನಾವು ತಿಳಿಸ್ಕೊಟ್ಟಂಗಾಗುತ್ತೆ ಇದು, ಅಷ್ಟೇ. ಅದರಿಂದ ಗಟ್ಟಿ ಆಗುತ್ತೆ ಇದರಿಂದ. ಸಂತೋಷ ಮೇಡಮ್, ತುಂಬ ಸಂತೋಷ. ಇನ್ನು ಸೊಸೆ ಪುಷ್ಪಲತಾ ಅವರ ಅನಿಸಿಕೆ ಏನು? ಸರ್, ಫಸ್ಟು ಸ್ವಲ್ಪ ಭಯ ಇತ್ತು, ಹೆಂಗೆ ಏನು ಅಂತ, ಫಸ್ಟ್ ಟೈಮ್ ಅಲ್ಲ, ಹಂಗಾಗಿ ಸ್ವಲ್ಪ ಭಯ ಇತ್ತು. ಆಮೇಲೆ ಸ್ವಲ್ಪ ಎಲ್ಲ ನೋಡಿದ್ಮೇಲೆ ಭಯ ಕಡಿಮೆ. ಅತ್ತೆ ಸೊಸೆ ಹೇಗಿರ್ತಾರೆ ಮನೆಯಲ್ಲಿ, ಯಾವ ಥರ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರೆ ಅನ್ನೋದೊಂದು ತಿಳಿಸ್ಕೊಡೋ ಅಂಥ ಪ್ರೋಗ್ರಾಮ್ ಅಂತ ಅನ್ಕೊಂತೀನಿ ನಾನು. ಓಕೆ, ಹಾಗಾಗಿ ತುಂಬ ಚೆನ್ನಾಗಿ. ನಿಮಗೆ ಒಂದು ಅವಕಾಶ ಸಿಕ್ತಲ್ವಾ ಅತ್ತೆ ಜೊತೆಗೆ ಈ ರೀತಿ ಮುಕ್ತವಾಗಿ ಮಾತನಾಡೋದು? ಹೌದು, ಖುಷಿ ಆಯಿತು ಸರ್. ಸಂತೋಷ ಮೇಡಮ್. ದೂರದರ್ಶನ ಚಂದನ ವಾಹಿನಿಯ ಪರವಾಗಿ ಹಾಗೆಯೇ ಸ್ಮಾರ್ಟ್ ಸೊಸೈಂದರು ಕಾರ್ಯಕ್ರಮದ ಪರವಾಗಿ ಅವರಿಗೆ ಅಭಿನಂದನಾ ಪತ್ರ ಕೊಡೋದ್ರ ಮೂಲಕ ಅಭಿನಂದನೆಯನ್ನ ಸಲ್ಲಿಸೋಣ. ಶ್ರೀಮತಿ ಲಲಿತಾ ಶಂಕರ್ ಅವರು, ಮೇಡಮ್ ತುಂಬಾ ಧನ್ಯವಾದಗಳು ತಮಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಥ್ಯಾಂಕ್ ಯು ಸರ್. ಅದೇ ನಿಟ್ಟಲ್ಲಿ ಸೊಸೆಯಾದಂತಹ ಶ್ರೀಮತಿ ಪುಷ್ಪಲತಾ ಅವರು, ಮೇಡಮ್ ಧನ್ಯವಾದಗಳು ತಮಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ವೀಕ್ಷಕರೇ, ನೋಡೋದಲ್ವಾ ಅತ್ತೆ ಸೊಸೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು. ಸಂಬಂಧ ಅಂದ್ರೇನೆ ಹಾಗೆ ರೀ. ಯಾವತ್ತೂ ನಾವು ಏನ್ ಭಾವಿಸ್ಬೇಕು ಗೊತ್ತಾ, ನಾವು ನಡೆಯೋ ದಾರಿನೇ ನಮ್ಮ ಸಂಬಂಧ ಅಂತ ಅನ್ಕೋಬೇಕು. ಏನೇ ಅಡ್ಡಿ ಆತಂಕಗಳು, ತೊಂದರೆ ತಾಪತ್ರಯಗಳು ಬಂದ್ರೆ ಅದನ್ನ ತೆಗೆದು ಆಚೆಗೆ ಹಾಕಬೇಕು, ಮತ್ತೆ ಸಂಬಂಧನ ನಾವು ಸುಧಾರಿಸ್ಕೊಂಡು ಮುಂದೆ ಸಂಭಾಳಿಸ್ಕೊಂಡು ಹೋಗ್ಬೇಕು. ಅದೇ ಜೀವನ ಅಂತ ಹೇಳ್ಬೋದು. ಸೊ ಇದಾದ್ಮೇಲೆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಲ್ವಾ? ಖಂಡಿತವಾಗ್ಲೂ ಭಾಗವಹಿಸಬಹುದು. ಆದ್ರೆ ಅದಕ್ಕೊಂದಷ್ಟು ನಿಯಮಗಳಿದೆ. ಏನಪ್ಪಾ ಅಂತಂದ್ರೆ, ನಿಮ್ಮ ವಿವರಗಳನ್ನ ನೀಟಾಗಿ ನಮಗೆ ತಲುಪಿಸಬೇಕು. 2 ವಿಧಾನ ಇದೆ. ಪತ್ರದ ಮೂಲಕನೂ ತಲುಪಿಸಬಹುದು ಅಥವಾ ಇಮೇಲ್ ಮೂಲಕನೂ ತಲುಪಿಸಬಹುದು. ಏನೇನು ಕಳಿಸ್ಬೇಕು ಅಂತಂದ್ರೆ, ನಿಮ್ಮ ಹೆಸರು ಮತ್ತೆ ವಯಸ್ಸು, ಅಂದ್ರೆ ನಿಮ್ಮದು ಮತ್ತೆ ನಿಮ್ಮ ಅತ್ತೆಯವರದ್ದು, ಜೊತೆಗೆ ನಿಮ್ಮ ವಿದ್ಯಾಭ್ಯಾಸ, ವೃತ್ತಿ, ಹಾಗೆಯೇ ಹವ್ಯಾಸಗಳೇನಿದೆ ಸ್ವಲ್ಪ ಸಂಕ್ಷಿಪ್ತವಾಗಿ ಅದನ್ನ ಬರೆದು ಕಳಿಸಿ. ಇದರ ಜೊತೆಗೆ ನಿಮ್ಮ ಊರು, ಸಂಪೂರ್ಣವಾದಂಥ ವಿಳಾಸ, ಜೊತೆಗೆ ನಿಮ್ಮ ಮೊಬೈಲ್ ಸಂಖ್ಯೆ, ಮತ್ತೆ ಮುಖ್ಯವಾಗಿ ಇಬ್ಬರು ಒಟ್ಟಿಗೆ ನಿಂತುಕೊಂಡು ತೆಗೆಸ್ಕೊಂಡಿರುವಂತಹ ಇತ್ತೀಚಿನ ಭಾವಚಿತ್ರ, ಅದನ್ನ ಕಳಿಸ್ಕೊಡ್ಬೇಕಾಗುತ್ತೆ. ಇದಿಷ್ಟನ್ನೂ ಕೂಡ ನೀವು ಪತ್ರದ ಮೂಲಕ ಕಳಿಸ್ತೀವಿ ಅಂತಾದ್ರೆ ನಮ್ಮ ವಿಳಾಸ ಈ ರೀತಿಯಾಗಿದೆ. ನಿರ್ಮಾಪಕರು ಸ್ಮಾರ್ಟ್ ಸೊಸೈಂದರು ಕಾರ್ಯಕ್ರಮ, ದೂರದರ್ಶನ ಕೇಂದ್ರ, JC ನಗರ, ಬೆಂಗಳೂರು 560006. ಅಥವಾ ಇಮೇಲ್ ಮೂಲಕ ಕಳಿಸ್ತೀವಿ ಅಂತಾದ್ರೆ ಇಮೇಲ್ ID ಈ ರೀತಿಯಾಗಿದೆ, dd.smartsociety@gmail.com. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಖುಷಿಯೊಂದಿಗೆ, ಮತ್ತಷ್ಟು ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇದುವರೆಗೂ ನೀವು ನೋಡಿದ್ದು ಸ್ಮಾರ್ಟ್ ಸೊಸೈಟಿ. ನಮಸ್ಕಾರ.